ಗಣೇಶನ ಮುಂದೆ ಬರೀ ಭಕ್ತಿ ಇರಲಿ, ಬೇರೆ ಏನು ಬೇಡ. ನೀನ್ ಡೌಗೆ ನೀನೇ ಮಂಗಳಾರತಿ ಕೊಡ್ಬೇಕಂತೆ, ತಗೊಳಪ್ಪ. ತಗೊಳ್ಳಿ. ಭಕ್ತಾದಿಗಳಲ್ಲಿ ವಿನಂತಿ, 2 ಗಂಟೆಗಿದ್ದ ರಂಗೋಲಿ ಸ್ಪರ್ಧೆಯನ್ನು 3 ಗಂಟೆಗೆ ಮುಂದೂಡಲಾಗಿದೆ. ಗೊತ್ತಾಯ್ತಾ? ಲೋ ಮಗ, 2 ಗಂಟೆಗೆ ಇದ್ದಿದ್ದ ಕಾಂಪಿಟೇಷನ್ 3 ಗಂಟೆ ಅಂತವನಲ್ಲೋ. ಅವ್ರ ಡವ್ ಇನ್ನೂ ಮೇಕಪ್ ಮಾಡ್ಕೋಬೇಕಂತೆ ಮಗ, ಅದಕ್ಕೆ ಗಣಪತಿ ಕೂರ್ಸಿರೋ ಡವ್ಗ ಇಲ್ಲ ನಮ್ಗ ಗೊತ್ತಾಗ್ತಿಲ್ಲ. ಲೋ ಮಗ, ಇದಕ್ ಫಸ್ಟ್ ಪ್ರೈಸ್ ಕೊಡ್ಬೇಕಂತ. ಯಾರ ಲೋಕಿ ಡವ್ವ ಬಿಡಿಸಿರೋದಿದು? ಕೋಳಿ ಕಸ ಬಿಡಿಸ್ದಂಗೆ ಬಿಡಿಸೋಳ, ಇದಕ್ಕೆ ಅವನ ಕೊಡ್ತೇನೆ ಫಸ್ಟ್ ಪ್ರೈಸು. ಮಚ್ಚ ಇದು ನೋಡು ಮಚ್ಚ, ಇದು ಎಷ್ಟು ಚೆನ್ನಾಗೈತೆ, ಇದು ಕೊಡೋದ ಮಚ್ಚ ಫಸ್ಟ್ ಪ್ರೈಸು. ನಮ್ಮ ಹುಡುಗಿಗೆ ಪ್ರೈಸ್ ಕೊಡೋದು ಬೇಡ ಅಂತಂತೆ. ಲವ್ LKG ಮಕ್ಕಳು ಡ್ರಾಯಿಂಗ್ ಬಿಡ್ಸಂಗೆ ಬಿಡಿಸೋಳೆ, ನೋಡಿಲ್ಲ ಇದನ್ನ, ಇದಕ್ಕೆ ಅವನ್ ಕೊಡ್ತಾನೆ. ಮಗ ಇದು ಮಿನಿಮಲಿಸ್ಟಿಕ್ ಆರ್ಟು, ನಿನ್ನಂತ ಸಡನ್ ನನ್ನ ಮಕ್ಕಳು ಗೊತ್ತಾಗಲ್ಲ. ನಿನಗೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇಲ್ಲ. ನಾನು ದಿವಾಕರನ ಹತ್ರ ಮಾತಾಡಿದ್ದೀನಿ, ಪ್ರೈಸ್ ಅವಳಿಗೆ. ಪಾಪ ನೋಡಿ ಎಷ್ಟು ಬೇಜಾರಾಗಿ ಕೂತವಳೆ. ಲೋ ಅಷ್ಟಿದ್ರೆ ಪ್ರೈಸ್ ಇದು ಮಾಡ್ರಿ. ಮೆರವಣಿಗೆ ಸ್ಟಾರ್ಟ್ ಆದ್ಮೇಲೆ ನಮ್ಮ ಹುಡುಗಿ ಮನೆ ಮುಂದೆ 1/4 ಗಂಟೆ ಟಮಟೆ ಹೊಡಿಬೇಕು, ನಾನು ಫುಲ್ಲು ಬಜಾಯಿಸ್ಬೇಕಲ್ಲಿ. ಲೋ ಒಂದ್ ಕೆಲಸ ಮಾಡ್ರೋ, ನೀನು ನಿನ್ ಡವ್ ಸೇರಿ ಸಪ್ರೇಟಾಗಿ ಒಂದು ಗಣೇಶ ಕೂರಿಸ್ಕೊಂಬಿಡಿ. ಇಲ್ಲಾಂತಂದ್ರೆ ಸಪ್ರೇಟಾಗಿ ಒಂದು ಸಾಮಾನು ಹಾಕೊಂಬಿಟ್ಟು ನೀನ್ ಡವ್ನೇ ತಗೊಂಡೋಗಿ ಕೂರಿಸ್ಬಿಡು. ಟಮಟೆನೂ ನೀನೇ ಕರ್ಸ್ಕೋ, ಸಾಮಾನು ನೀನೇ ಹಾಕಿಸ್ಕೋ, ರಂಗೋಲಿ ಕಾಂಪಿಟೇಷನ್ ನೀನೇ ಮಾಡ್ಕೋ. ತಗೊಂಡೋಗ್ಬಿಟ್ಟು ಅಲ್ಸೂರ್ ಕೆರೆಯಲ್ಲಿ ಬಿಟ್ಬಿಡು ಅವಳನ್ನ. ನಾನು ಡವ್ ವಿಚಾರಕ್ಕೆ ಬರಬೇಡ. ನೀನ್ ಜಾಸ್ತಿ ಮಗ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟಿರೋದೇ